ಲಲಿತಾ ಲಲಿತಾ ಬಂದ್ರೇನ? ಏನಾತ್ರಿ? ಎದಕ್ಕೆ ಕರ್ಸಿದ್ದವ? ಅದು ಏನಾರ ತೊಂದ್ರೆ ಅಂತನ ಗದ್ಯಾಗ? ಎದಕ್ಕೆ ಜಗಳ ಮಾಡಿದ್ರಂತ ಅವ್ರ ಮಕ್ಳು ಹೆಸರು? ಇವ ಅದಾನಲ್ಲಿ ಇವ ಶಂಕರ ಕುಡ್ದು ಬರ್ತಾನ. ಇವಂಗ ಇನ್ನೇನೈತೆ, ಬೇರೆ ಕೆಲಸ ಇಲ್ಲ ಮತ್ತೊಂದಿಲ್ಲ. ಕುಡ್ದು ಬಂದು ಎಲ್ಲಾರ್ಗು ಬಾಯಿ ಬಂದಂಗೆ ಮಾತಾಡೇನ. ಅದಕ್ಕೆ ಇವರು ಇವ ಇವ ಹೇಳ್ದಂಗೆ ನಾವ್ಯಾಕೆ ಕೇಳ್ಬೇಕು, ನಾವು ಸಾವ್ಕಾರ ಹತ್ರನ ಹೋಗಿ ಮಾತಾಡ್ತೀವಿ ಅಂತ ಇವ್ರು ಪಟ್ಟು ಹಿಡ್ಕೊಂಡ್ ಕುಂತಾರ. ಅದಕ್ಕೆ ಜಗಳ ಆಗೈತಿ. ಈ ಶಂಕರಿಗೂ ಓಸ್ರಿಗೂ ಜಗಳ ಈ ಶಂಕರನಿಂದನ ಆಗಿದ್ದೀಗ ಒಟ್ಟು ಇದು. ಹೌದಾ? ಅಂದಂಗೆ ಅದು ಒಂದು ಔಷಧಿ ಬರೆದು ಕೊಟ್ಟಿದ್ನಲ್ಲ ಡಾಕ್ಟ್ರು, ಅದನ್ನು ತರ್ಬೇಕಿತ್ತು, ನೀವು ತಂದ್ರೇನ? ಹ್ಞೂ ಅಂದ್ರೆ ಹೇಳಿ ನಾನು. ಅವ ಈತದನಲ್ಲ ರಂಗನಾಥ, ಆತಗೆ ಹೇಳಿನಿ. ಆತ ಹಾಸ್ಪಿಟ್ಲಿಗೆ ಹೋಗ್ಯಾನಲ್ಲ, ಬರು ಮುಂದಾಗ ತೊಗೊಂಬಾರಪ್ಪ ಅಂತಂದು. ನಮ್ಮೂರಾಗಂಕ್ರ ಅಂಥವೆಲ್ಲ ಸಿಗಂಗಿಲ್ಲಲ್ಲ, ತರ್ತಾನಂತ ಬರು ಮುಂದಾಗ ಹೇಳಿನಿ. ಸಿಕ್ಕವಂತ ಗುಳಿಗೆ ಫೋನ್ ಮಾಡಿದ್ದ. ಹೌದಾ? ಚಲೋ ಆಯ್ತು ಬಿಡ್ರಿ. ನನ್ನ ಮಕ್ಕಳು ಹೋಗ್ಯಾರ, ಯಾರೂ ಇಲ್ಲ. ಮನೆ ಬಣ ಬಣ ಅನ್ನತ್ತ. ಕೆಲಸದಾರು ಬರ್ತಾರ, ಕೆಲಸ ಮಾಡ್ತಾರ, ಹೋಗ್ಬಿಡ್ತಾರ. ನನಗೆ ಯಾಕ ಸಂತೋಷಿನ ಹೆಂಡ್ತಿನ ಕರ್ಸೋಣ ಅಂತ ನಾನು ಭಾವನಾನ ಕರ್ಸೋಣ ಅನ್ಕೊಂಡೆ. ಪಾಪ ಭಾವನಾಗೂ ಈಗ 3 ಆಗೈತಂತ್ರಿ. ಅಯ್ಯೋ ಹೌದಾ? ಎಷ್ಟು ಖುಷಿ ವಿಚಾರ ಹೇಳ್ದೆ. ಚಲೋ ಆತ್ ಬಿಡು, 3 ಆಗೈತಂತ. ಹ್ಞೂ ರೀ, 3 ಆಗೈತಂತ ನೋಡ್ರಿ. ಚಲೋ ಆತ್ ಬಿಡು, ಚಲೋ ಆತ್ ಹಂಗಂದ್ರೆ. ಮತ್ತು ಅದೇನ ಕಳ್ಕುಬ್ಸ ಅಂತ ಮಾಡ್ತಾರಲ್ಲ, ಮತ್ತು ಅದಕ್ಕೆ ಹೋಗ್ಬೇಕಲ್ಲ, ಮತ್ತೆ ಹೋಗುದಾ ಮತ್ತೆ ಇಲ್ಲೇ ಕರ್ಸ್ಬೋದಾ? ಇಲ್ಲಿಲ್ಲ, ಅದನ್ನು 4ರಾಗ ಮಾಡ್ತಾರ. ಇನ್ನೊಂದು ತಿಂಗಳು ಕಳೀಲಿ, ಯಾರಿಗೂ ಹೇಳ್ಬೇಡವ. ಕಳ್ಕುಪ್ಸ ಮಾಡಿದ ಮ್ಯಾಗನ ಎಲ್ಲರಿಗೂ ಹೇಳುವಂತೆ ಅಂತ. ಅವ್ರ ಅತ್ತೆ ಬೇಕು ಜೋಡಾಗ್ಬಿಟ್ಟಾಳಲ್ಲ, ಅವ್ರನ್ನ ನೀನು ಅವ್ರ ಅತ್ತಿಗೆ ಆರಾಮಿಲ್ಲ ಅಂತ ತಿರ್ಗಾಮುರ್ಗ ಬರೋದು ಹೋಗೋದು ಮಾಡ್ತಾಳಂತ್ರಿ. ಅದಕ್ಕೆ ಕಳ್ಕುಪ್ಸ ಮಾಡಿ ಕರ್ಕೊಂಬಂದು ಇಟ್ಕೊಂಡ್ಬಿಡ್ತೀನಿ ರೀ. ಅದಕ್ಕನ ಈಗ ಮತ್ತು ನನ್ನ ಮಗಳು ಬಸ್ರಿ, ನನಗೂ ಹಿಂಗಾಗೈತಿ. ಕೆಲಸ ಮಾಡ್ತಾರಂದ್ರೂ ಒಂದಿಟ್ಟು ಅದು ಇದು ಮಾಡ್ಕೊಂಡು ನೋಡ್ಕೊಂಡು ಹೋಗಾಕರ ಯಾರ ಬೇಕಲ್ರಿ ಮನೆ ಅಂತಕ. ಅದಕ್ಕೆ ಸಂತೋಷನ ಹೆಂಡ್ತಿನ ವಾಪಸ್ ಕರ್ಸು. ನಾನು ಮೊನ್ನೆ ಈಕಿ ಜಾನಕಿ ಹೋಗಿದ್ಲಂತ, ನಮ್ಮ ಹಿಂದ್ಲ ಮನೆ ಜಾನಕಿ ಆಕಿ. ಅವಾಗ ಹೋದ್ರೆ ಗಂಗಾವತ್ಯಾಗ ಮದ್ವೆಗಂತ ಹೋಗಿದ್ರಂತ. ಕಲ್ಯಾಣ ಮಂಟಪದ ಹಿಂದೆ ಒಂದು ಸ್ವಲ್ಪ ಊರು ಹೊರಗಾಗತ್ತಂತ. ಹಿಂದೆ ಐತಂತ ಮನೆ, ಅಂತ ಚಲೋ ಐತಂತ. ಕಿರಾಣಿ ಅಂಗಡಿ ಮಾಲ್ ಜಗ್ ಹಾಕಿ ಆರಾಮಾಗಿ ಗಂಡ ಹೆಂಡ್ತಿ ಇಬ್ಬರು ಕುಲು ಅಂತ ನಕ್ಕೊಂತ ಅಂಗಡಿಯಾಗಿದ್ರಂತ ನೋಡ್ರಿ. ಅರಿ ಹೇಳ್ತೀನಿ ಕೇಳ್ರಿ, ಪೂರಾ ಇನ್ನವ ಸಂತು ಅವ್ರ ಕಡೆ ಹೋದ್ನಂದ್ರೆ ಭಾಳ ವಜ್ಜಾಗತ್ತೆ ರೀ. ವಾಪಸ್ ಇತ್ತ ಕರ್ಕೊಂಬರೋದು ಏನಾರ ಮಾಡಿ ಹಿಂಗಾರ ಮಾಡಿ ಇಬ್ಬರನ್ನೂ ಗಂಡ ಹೆಂಡ್ತಿನ ಕರ್ಸ್ಕೊಂಬಿಡೋಣ. ಇನ್ನು ಅಂಗಡಿ ರೊಕ್ಕ ಪಕ್ಕ ಆಡಕತ್ವಂದ್ರೆ ತಾಯಿ ತಂದು ನೆನಪಾಗೋದಲ್ರಿ. ಮತ್ತೀಗ ನನ್ನ ಮಕ್ಳಿಗೂ ಆಗಲ್ಲ ಈಗ ಬಂದು ನಂದು ನೋಡ್ಕೊಳಕ್ಕೆ. ಅವರಿಬ್ಬರಂತರೂ ಒಬ್ಬೇಕಂಕರು ಫಾರಿನಾಗ ಅದಾಳ. ಮತ್ತು ಈಗ ಈಕಿದೂ ಎಣ್ಣೆದಾಕಿ ಗಂಡಗೂ ಫಾರಿನ್ಗೆ ಹೋಗ್ತಾನಂತ. ಮತ್ತು ಈಕಿ ಕೆಲಸ ಮಾಡ್ತಾಳಲ್ಲ, ಈಕಿಗೂ ಐತಂತ. ಈಗ ಇಬ್ರಿಗೂ ಇಟಲಿಗೆ ಹೋಗೋದು ಹೋಗ್ತೀವಿ ಅನ್ನಕತ್ತಾರ. ಮತ್ತು ನನ್ನನ್ನು ಆಮೇಲೆ ಭಾವನಂದು ಹೆರಿಗೆ ಬಾಣಂತನ ಯಾರು ಮಾಡ್ತಾರೆ? ಅದಕ್ಕೆ ಏನು ಮಾಡನ್ರಿ? ಹಂಗಂತೀಯ? ಈಗ ನಾವ ಸೋತು ಬಾರಪ್ಪ ಅಂದ್ರೆ ಇನ್ನೂ ಸೊಕ್ಕೊಂಬಿಡ್ತಾವ್ರಿಬ್ರು ಗಂಡ ಹೆಂಡ್ತಿಗೆ. ಏನಾರ ನೋಡೋಣ, ಏನಾರ ಪ್ಲ್ಯಾನ್ ಮಾಡಿ ಕರ್ಸೋ ಪ್ರಯತ್ನ ಮಾಡೋಣ. ಇರಲಿ ಈಗ ಅಂಕರು ಇರಲಿ. ಬಂದಿದ್ಲನಾಕಿ ಮಲ್ಲವ ಏನರ ಅಡುಗೆ ಮಾಡೋಣ ಒಂದೀಗ? ಹಾಂ ಬಂದಿದ್ದಳ್ರಿ. ಏನು ಮಾಡಲಿ ಅಂದ್ಲು, ಚಪಾತಿ ಮತ್ತು ನಿಮಗೆ ದಾಲ್ ಬೇಕಲ್ಲ, ಅದಕ್ಕೆ ದಾಲ್ ಮಾಡ್ಯಾಳ. ನಾನು ರಾಗಿ ಮುದ್ದೆ ಮಾಡಿ ನನಗೆ ಯಾವ್ದಾರ ಸಾಂಬಾರು ಮಾಡಂದೆ, ನುಗ್ಗಿಕಾಯಿ ಸಾಂಬಾರು ಮಾಡ್ಯಾಳ. ಅಂದಾಗ ನಿಮಗೆ ಬೇಕಂದ್ರೆ ನುಗ್ಗಿಕಾಯಿ ಸಾಂಬಾರು ನೀವು ಹಾಕ್ಕೋಬೋದು. ಮತ್ತು ದಾಲ್ ತಿಂತೀನಿ ಅಂದರೆ ಪಪ್ಪು ತಿನ್ಬೋದು. ಸರಿ ಆತು. ಯಾಕೋ ಭಾಳ ಸುಸ್ತು ಅನ್ಸಕತ್ತೈತಿ ಲಲಿತಾ. ಸ್ವಲ್ಪ ಮಕ್ಕೊಂತೀನಿ ಉಂಡು. ಒಂದು ಗ್ಲಾಸ್ ಮಜ್ಜಿಗೆ ಒಂದು ನಂಗೆ ಮಾಡಿಕೊಟ್ಬಿಡು. ಆತು ರೀ. ರೀ ನೋಡ್ರಿಲ್ಲಿ ಬರಕತ್ತಿರೋದು ಸಂತೋಷಿ ನೀಂತಿ. ಒಂದು ಕೆಲಸ ಮಾಡೋಣ, ಇಬ್ಬರು ಒಳಗೆ ಹೋಗೋಣ ಬರ್ರಿ. ನಾವು ಆಮೇಲೆ ಏನೋ ಇವ್ರದ್ದು ದಾರಿ ಕಾಯ್ತಿದ್ವೇನೋ, ಬರೋದ ನೋಡಿ ಬಂದು ನಿಂತೀವೇನೋ ಅಂತ ಮತ್ತೆ ಮ್ಯಾಗ ಹೋಗ್ತಾರ. ಏನೋ ನಾವು ಕರೆಸ್ಬೇಕಂದಿದ್ದೇನು ಇವ್ರಿಗೇನು ಕೇಳ್ತಾ ಏನು ಹಿಂಗೆ ಬಂದ್ಬಿಟ್ರು ಏನೋ. ಯಾವುದಕ್ಕೂ ಇರಲಿ, ಬರ್ರಿ ಒಳಗೊಂಬರ್ರಿ. ರೀ ನನಗೆ ಯಾಕೋ ಹೆದರಿಕೆ ಆಗತೈತ್ರಿ. ಇದು ನಿನ್ನ ಮನೆ ನೀ ಬರೋಕೆ ನಿನಗೆ ಹೆದರಿಕೆ ಆಗುತ್ತಾನ? ಹಂಗಲ್ರಿ. ಸರಿ ಕರೀರಿ. ಅವ್ವ, ಅಪ್ಪ. ಓಹೋ ಬರ್ರಿ ಸಂತೋಷ್ ದನಿಯರು. ಏನು ಈಗ ನೆನಪಾತನ ಮನಿ? ಅಪ್ಪ ಅವ್ವ ಹೆಂಗದಿ? ಬೇಗ ನೀ ಹೆಂಗದಿಯಪ್ಪ? ಆರಾಮದಿರ ಇಬ್ರು? ಮಾತಾಡ್ಸು. ಅತ್ತಿಯರ ಮಾವರ ಆರಾಮದಿರಿ?
ಹ್ಞೂ ನಾನು ಆರಾಮದೀನವ. ನಾ ಆರಾಮದೀನಿ. ನಮ್ಮ ಮನ್ಯಾಗ 108 ಕಂಡೀಷನ್ನು 108 ಷರತ್ತು ಹಾಕ್ತೀವಿ. ಪಾಪ ನಿನಗೆ ಕುಂದ್ರಕ ನಿಂದ್ರಕ ಕೊಡೋದಿಲ್ಲ. ನಮ್ಮ ಮನ್ಯಾಗ ಭಯಂಕರ ಕಷ್ಟ ಐತಿ. ನಿನ್ನನ್ನು ಜ್ವಾಲಾಮುಖಿ ನೆಲದ ಮೇಲೆ ನಿಲ್ಲಿಸ್ಬಿಟ್ಟಿವಿ. ಏನ ಅಂತಾರಲ್ಲದು, ಕಲ್ಲಿನ ಬಿಂದಿಗೆ ಹೊರಿಸಿ ಹಾವಿಂದ ಸಿಂಬಿ ಮಾಡಿ ನಿಂದ್ರಿಸಿವಿ. ಮತ್ತು ಕಷ್ಟ ಆಕೈತಂತಂದು ಮತ್ತೆ ಮಂದ್ಯಾಗ ಹೇಳಿದಿ. ಈಗ ಯಾಕವ ನಮ್ಮ ಮನೆಗೆ ಬಂದು ಅವ ಈಕಿ ನಿಹಾರಿಕಾ ಬಸ್ರವ. ಆಕಿಗೆ ಈಗ 3 ಐತಿ. ಅಷ್ಟ ಅಲ್ಲ, ಅವಳಿ ಜವಳಿ ಮಕ್ಕಳಂತ. ಏನು ನಿಹಾರಿಕಾ ಪ್ರೆಗ್ನೆಂಟಾ? ಕರೆನಾ ನಿಹಾರಿಕಾ? ಹ್ಞೂ ರೀ ಅತ್ತೀರ. ನನಗೀಗ 3 ತುಂಬಿ 4 ಬಿತ್ರಿ. ಏನು 4 ಬಿದ್ದ ಮ್ಯಾಗ ಬಂದು ಹೇಳಕತ್ತಿದಿ? ಅಂದ್ರೆ ನನಗೂ ಗೊತ್ತಿದ್ದಿದ್ದಿಲ್ಲ ರೀ. ನಿನ್ನೆ ಹೋಗಿ ಚೆಕಪ್ ಮಾಡಿಸಿದ ಮೇಲೇ ಗೊತ್ತಾಗಿದ್ರಿ. ಅದಕ್ಕೆ ಇವ್ರಂದ್ರೆ ಮೊದಲು ಹೋಗಿ ಅವ್ಗ ಅಪ್ಪಗೆ ಹೇಳಿ ಸ್ವೀಟ್ ಕೊಟ್ಟು ಬರೋಣ, ಭಾಳ ಖುಷಿ ಪಡ್ತಾರ ಅಂತಂದರು. ಅದಕ್ಕೆ ಬಂದಿವ್ರಿ. ಚಲೋ ಆತವ, ಒಳ್ಳೆ ಖುಷಿ ವಿಚಾರ ಹೇಳ್ದಿ. ಭಾಳ ಚಲೋ ಆತು. ಏನೊಂದು ವಿಷಯ ಗೊತ್ತಾನೆ, ನನ್ನ ಮಗಳು ನಿನ್ನ ಮದುವೆ ಆಗಿ ಒಂದು ಆಕಿ ಮದುವೆ ಆಗಿ ಒಂದು 6 ತಿಂಗಳಿಗೆ ನಿಮ್ಮ ಮದುವೆ ಆಗಿತ್ತಲ್ಲ, ಈಗ ನನ್ನ ಮಗಳಿಗೂ 3 ಬಿದ್ದೈತಂತ. ಆಕಿಗೂ ಮುಂದಿನ ತಿಂಗಳ ಬಾಕಿ ಬತ್ತಿ ಅದು ಇದು ಒಯ್ಬೇಕು. ನನಗೂ ನೋಡು ಹಿಂಗಾಗೈತಿ. ನಾನು ಕಿವ ಮಾಡಿಸ್ಕೊಂಡೀನಿ, ಈಗ ಪರವಾಗಿಲ್ಲ, ಆರಾಮಾಗೀನಿ. ನಾನು ಒಂದು ಮಾತಂತೀನಿ ನಿಹಾರಿಕಾ, ನಮ್ಮ ವಂಶದ ಕುಡಿ ನಾವು ಹೊತ್ಕೊಂಡಿದ್ದಿ. ಅಲ್ಲಿರೋದು ನನಗೆ ಸರಿ ಕಾಣೋದಿಲ್ಲ. ಗಂಡ ಹೆಂಡತಿ ಎಷ್ಟು ಲಘು ಆಗುತ್ತಾ ಅಷ್ಟು ಲಘು ಅಲ್ಲಿದೆಲ್ಲ ಬಗೆಹರಿಸ್ಕೊಂಡು ಇಲ್ಲಿಗೆ ಬಂದುಬಿಡ್ರಿ. ಏನು ಮನೆ ಅಷ್ಟೇ ಖಾಲಿ ಮಾಡೋದಲ್ಲ, ನಿಮ್ಗೇನು ಕಷ್ಟ ಆಗೋದಿಲ್ಲ, ತಗೋ ಬಂದುಬಿಡ್ರಿ. ಹ್ಞೂ ಅವ್ವ, ನಾವು ಅದ ಅಂದ್ಕೊಂಡ್ವಿ. ನಿನಗೀಗ ಆರಾಮಿಲ್ಲದ ಹೊತ್ತಿನಾಗ ನಾವು ಮನೆಯಿಂದ ದೂರ ಇದ್ರೆ ನಿನಗೆ ಭಾಳ ಕಷ್ಟ ಆಗುತ್ತೆ ಅಂತ ಹೇಳಿ ನಿಹಾರಿಕಾ ಹೇಳಿಲ್ಲವ. ಅದಕ್ಕೆ ನಾವು ವಾಪಸ್ ಬರೋಣಂತ ಅಂದ್ಕೊಂಡ್ವಿ. ಅವ್ವ, ನಾನಲ್ಲಿ ಸಣ್ಣದೊಂದು ಕಿರಾಣಿ ಅಂಗಡಿ ಮಾಡಿಕೊಂಡು ಕಿರಾಣಿ ಅಂಗಡಿ ನೋಡ್ಕೊಂಡು ಮತ್ತು ಅದು ನಂದು ವಾಟರ್ ಫಿಲ್ಟರ್ದು ಇತ್ತಲ್ಲ ಅದನ್ನು ಮಾಡ್ಕೊಂಡು ಹೊಂಟಿನವ. ಮತ್ತು ಅದೆಲ್ಲ ಅಂಗಡಿ ಮಾರಿ ಅದಂತೂ ಸ್ವಲ್ಪ ರೊಕ್ಕ ಎಲ್ಲ ತೊಗೊಂಡು ಬರೋಕ್ಕೂ ತಡ ಆಗ್ತೈತಿ. ನಾನು ಸಾಲೂ ಮಾಡ್ಕೊಂಡಿನಲ್ಲಿ. ಇನ್ನೊಂದು ತಿಂಗಳವರೆಗೂ ಆಗುತ್ತವ ನಂದು. ಅಲ್ಲಿವರೆಗೂ ನಾವು ಅಲ್ಲೇ ಇರ್ತೀವಿ. ಆಗ್ಲಪ್ಪ, ಆಗಲಿ, ಆರಾಮಾಗಲಿ, ಪರವಾಗಿಲ್ಲ. ಅಲ್ಲಿದೆಲ್ಲ ಮುಗಿಸ್ಕೊಂಡ ಬಾ. ಇನ್ನೊಂದು ತಿಂಗಳು ತಗೋನಿ ಎಕ್ಸ್ಟ್ರಾ ಬಾ. ಯಾಕಂದ್ರೆ ನನ್ನ ವಂಶದ ಕುಡಿ ಹೊತ್ಕೊಂಡಾಳ, ಅದಕ್ಕೆ. ಅದು ಆಮೇಲೆ ನಾವು ಅಲ್ಲಿ ಮನೆ ಇರೋದು ಲೀಸ್ಗವ. ನಮ್ಮ ಸಣ್ಣ ಮಾವರು ಲೀಸಿಗೆ ಮಾಡಿಸ್ಕೊಟ್ಟಿದ್ರು. ಹಾಗಾಗಿ ಅದ್ರದ್ದು ಒಂಚೂರು ಅಂದ್ರೆ ತಡ ಆಗುತ್ತೆ, ಅದಕ್ಕೆ. ಓಹೋ, ಏನು ಸಣ್ಣ ಮಾವ ದೊಡ್ಡ ಮಾವ ಅತ್ಯಾರು ಭಾರಿ ನಿನ್ನ ಹಿಡ್ಕೊಂಡು ಬಡ್ದಾಡ್ತಾರೆ ಬಿಡಪ್ಪ. ನಿಂದ ಚಲೋ ಬಿಡು, ಏನೋ ಅನ್ನ. ಚಲೋ ನಿಂದ ಭಾರಿ ಚಲೋ. ಅದಕ್ಕೆ ತಾಯಿ ತಂದಿ ನೆನಪು ಆಗಿಲ್ಲ, ಹೌದಿಲ್ಲ? ಅಲ್ಲವಾ, ಹೆಂಗಂತೀಯಲ್ಲವ ನೀನು? ನಾನು ಎಷ್ಟು ಸರಿ ಫೋನ್ ಮಾಡೀನಿ, ನೀವು ಒಟ್ಟ ಫೋನ್ ತೆಗ್ದಿಲ್ಲ. ಅಪ್ಪಗೂ ಮಾಡೀನಿ, ನಿನಗೂ ಮಾಡೀನಿ. ಈಗ ಹಿಂಗಂತೀಯಲ್ಲವ ನೀನು? ಆತು ತಾ. ಸ್ವೀಟ್ ದಬ್ಬಿತಾ? ಬಾ ಒಳಗೆ ಬಾ. ಆಕಿ ಬರ್ತಾಳ, ಮಲ್ಲವಕ್ಕೆ ಬಂದು ಅಡುಗೆ ಮಾಡ್ಯಾಳ. ಹೋಗವ, ನಿಮ್ಮ ಮಾವನು ಉಂಡಿಲ್ಲ, ನಾನು ಉಂಡಿಲ್ಲ. ನಿಮ್ಮ ಮಾವರಿಗೆ ಅನ್ನ ಪಪ್ಪು ಹಾಕು, ಚಪಾತಿ ಮಾಡ್ಯಾವಡು ಹಾಕಿ ಚಪಾತಿ ಪಪ್ಪು ಹಾಕು. ಮಾಡ್ಯಾಳ ಇಲ್ಲ ಕೇಸ್ ಮಾಡ್ಯಾಳ ನೋಡು, ಎಲ್ಲರಿಗೂ ಆಗಂಗೆ ಹಾಕ್ಕೊಂಡು ತಟ್ಟಿ ಹಾಕ್ಕೊಂಡು ತೊಗೊಂಬಾ. ಚಲೋ ಆತು. ಮೊದ್ಲು ಹೋಗಿ ದೇವ್ರ ಮನೆ ಕೈ ಕಾಲು ಮುಖ ತಕ್ಕೊಂಡು ದೇವ್ರಿಗೆ ಕೈ ಮುಗಿದು ದೀಪ ಹಚ್ಚಿ ಬಾ. ಏನು? ಹ್ಞೂ ರೀ ಅತ್ತೀರ, ಹಂಗೆ ಮಾಡ್ತೀನಿ ರೀ. ಹಾಂ ಆತು. ಆಮೇಲೆ ಅಂದಂಗೆ ಈಗ ಸಂಜೆ ಮುಂದೆ ಇಲ್ಲಿ ಇದು ಗಾಳಮ್ಮನ ಗುಡಿ ಐತಿ, ಹೋಗಿ ಬಾ. ಇಂಥವೆಲ್ಲ ಖುಷಿ ವಿಚಾರ ಹೇಳಿದಾಗ ನಮ್ಮ ಊರಾಗ ಎಲ್ಲರೂ ಅಲ್ಲೇ ಹೋಗ್ತಾರ. ಮೊದ್ಲು ಹೋಗಿ ಗಾಳಮ್ಮಗೆ ಹಣ್ಣು ಕಾಯಿ ಮಾಡಿಸ್ಕೊಂಡು ಬಾ, ಎಲ್ಲ ಚಲೋ ಆಗ್ತೈತಿ. ನೀನು ಗಂಡನ ಕರ್ಕೊಂಡು ಹೋಗಿ. ಮುಂದಿನ ತಿಂಗಳು ಮತ್ತು ಯಾವಾಗ ಬಾಕಿ ಬತ್ತಿ ಇದು ಕಳಕುಪ್ಸ ಯಾವಾಗ ಮಾಡ್ತಾರೆ ನೋಡುನು, ಅವಾಗ ಅಲ್ಲಿಗೆ ಹೋಗ್ಬೇಕಾಗತ್ತಾ, ಅವಾಗ ಹೋಗುನಂತ. ನಿಂದು ಮತ್ತು 4 ಐತಂದ್ರೆ ಕಳಕುಪ್ಸ ಮಾಡ್ಬೇಕಲ್ಲ, ಮುಗಿಸ್ಕೊಂಡ ಇಲ್ಲಿ ಬಂದ್ಬಿಡು. ನಮಗೆ ಗಲಾಟಿ ಗೊಂಜು ನಿಂತವ್ರ ಮನೆಯವ್ರು ಇಲ್ಲಿ ಬರೋದು ಬಿಲ್ಕುಲ್ ಇಷ್ಟ ಆಗೋದಿಲ್ಲ. ನಮ್ಮ ಮನೆಯಾಗಂಕರು ಸೀರೆ ಮಾಡೋ ಪದ್ಧತಿ ಇಲ್ಲ ತಂಗಿ, ಹೇಳಿ ನೋಡು. ನಿಮ್ಮ ಮನೆ ಪದ್ಧತಿ ಐತೆ ಅಂದ್ರೆ ಅಲ್ಲೇ ಮಾಡ್ಕೊಂಬ, ಆತಾ? ಸೀರೆ ಮಾಡೋದೆಲ್ಲ ಆಮೇಲೆ ವಿಚಾರ ಮಾಡಂಬಿಡ್ರಿ ಅತ್ತಿಯಾರ. ಈಗ ಊಟಕ್ಕೆ ಎಲ್ಲರಿಗೂ ಹಚ್ತೀನಿ ರೀ. ನಾವು ಇವತ್ತು ಸಂಜೆ ಮುಂದೆ ಎಷ್ಟೊತ್ತಿದ್ರು ಹೋಗ್ಬೇಕ್ರಿ ಅತ್ತಿಯಾರ. ಅಲ್ಲವಾ, ಇನ್ನು ಬಾಗಿಲ್ದಾಗಿಂದ ಒಳಗ ಕಾಲಿಟ್ಟಿಲ್ಲ. ದಣೆ ಆ ಸ್ವೀಟ್ ಬಾಕ್ಸ್ ಹಿಡ್ಕೊಂಡು ಬಂದಿರಿ ಗಂಡ ಎಂತಿ. ಅತ್ತಿಯಾರ ಸಂಜೆ ಮುಂದೆ ಎಡತ್ತಿದ್ರು ಹೋಗ್ಬೇಕ್ರಿ ಅಂದ್ರೆ ಮತ್ತೇನು? ಅದು ಅವರು ಅದಾರ್ರಿ, ಅವ್ರು ನಾಳೆ ಎಡತ್ತಿದ್ರು ಹೋಗ್ಬೇಕಂತ್ರಿ, ಅದಕ್ಕೆ ಅಂದೇನ್ರಿ ಅತ್ತಿಯಾರ. ಆತು, ಹೋಗಕ್ಕಂತೆಂತ ಬಾ, ಉಂಡ್ಗಿಂಡು ಹೋಗಂತೆಂತ. ಎಲ್ಲ ಅಡಿಗೆ ರೆಡಿನ ಐತಿ. ನಿನ್ನ ಕೈಲಿ ನಾನೇನು ಬಟ್ಟೆ ಗಿಟ್ಟಿ ಒಗಿಸಿ ಮನೆಗಿನಿ ಕೆಲಸ ಮಾಡಿಸೋದಲ್ಲ.
ನಾ ಬರೀ ಹೇಳಿದ ಒಂದ ಕೆಲಸ ಉಂಬಾಕ ಕರ್ಯಾಕತ್ತೀನಿ ಬಂದು ಉಂಬು ನಡಿ